ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಮಾವಿನ ಹಣ್ಣಿನ ಹೋಳಿಗೆ. ನೋಡಿ, ನಾನಿಲ್ಲಿ ಫಸ್ಟ್ ಮೈದಾ ತೊಗೊಂಡಿದ್ದೀನಿ. 3 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಪಷ್ಟು ಮೈದಾ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮೈದಾ ಹಿಟ್ಟನ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ನಾದ್ಕೋತೀನಿ. ಮತ್ತೆ ಇನ್ನೂ 1 ಸ್ಪೂನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ನೀಟಾಗಿ ನಾದ್ಕೋತೀನಿ. ಎಣ್ಣೆ ಎಲ್ಲ ನೀಟಾಗಿ ಇಟ್ಕೋಬೇಕು ಹಿಟ್ಟಿಗೆ, ಹಂಗೆ ನಾದ್ಕೋತೀನಿ. ಮತ್ತೆ 3ನೇ ಸ್ಪೂನ್ ಹಾಕ್ಕೊಂಡು ಮತ್ತೆ ನಾದ್ಕೋತಾ ಇದ್ದೀನಿ. ಹೀಗೆ ಒಂದು 4ರಿಂದ 5 ಸ್ಪೂನ್ ಹಾಕಿ ನೀಟಾಗಿ ನಾದ್ಕೋಬೇಕು. ಹಿಟ್ಟು ಎಳೆದ್ರೆ ಕಿತ್ತೋಗಬಾರ್ದು, ಆ ಥರ ಫ್ಲೆಕ್ಸಿಬಲ್ ಆಗಿ ಬರಬೇಕು. ಚೀಸ್ ಬರುತ್ತಲ್ಲ ಹಂಗೆ ಬರಬೇಕು. ಅಲ್ಲಿ ತನಕ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ನಾನು ಇವಾಗ ಅದು ನೆನಿಲಿ ಅಂತ ಬಿಟ್ಟಿದ್ದೀನಿ. ಈಗ ಇಲ್ಲಿ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಅರ್ಧ ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ. ಈ ಅರ್ಧ ಹೋಳು ಕೊಬ್ಬರಿನ ಸಣ್ಣದಾಗಿ ತುರ್ಕೋಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಕೂಡ ಮಾಡ್ಕೋಬೋದು. ಈಗ ಒಂದು ಪಾನ್ ತೊಗೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ಕೊಬ್ಬರಿನ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಲೋ ಫ್ಲೇಮಲ್ಲಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಅದನ್ನು ತೆಗ್ದು ಇವಾಗ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ರವೆ ಯಾಕೆ ಅಂದರೆ ಅದೇ ಕಪ್ಪಲ್ಲಿ 4ರಷ್ಟು ನನಗೆ ಮಾವಿನ ಹಣ್ಣಿಂದು ಪ್ಯೂರಿ ಇದೆ. ಅದಕ್ಕೆ 1 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. ಆ ರವೆಗೆ ಒಂಚೂರು ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಹುರ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಆವಾಗಲೇ ಹುರಿದಿಟ್ಕೊಂಡಿದ್ದೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿದ ತಕ್ಷಣ ಮಾವಿನ ಹಣ್ಣಿನ ಪ್ಯೂರಿ ಹಾಕಿ ನೀಟಾಗಿ ತಿರುಗಿಸ್ಕೊಂಡು, ಮತ್ತು ಮಾವಿನ ಹಣ್ಣು ತುಂಬ ಸ್ವೀಟ್ ಅಲ್ವಾ, ಅದಕ್ಕೇನೆ ಆವಾಗಲೇ ರವೆ ಹಾಕಿದ್ದಿದ್ದ ಕಪ್ಪಲ್ಲೇ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ತುಂಬ ಸ್ವೀಟ್ ಬೇಕಂದವರು 1.5 ಹಾಕ್ಕೋಬೋದು. ಮಾವಿನ ಹಣ್ಣು ಆಲ್ರೆಡಿ ಸಿಹಿ ಇರುತ್ತೆ ಅಂತ ನಾನು ಬರೀ 1 ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ. ಇದು ಗಟ್ಟಿ ಆಗೋ ತನಕ ನೀಟಾಗಿ ತಿರುಗಿಸ್ಕೋಬೇಕು. ಇದು ಹೆಂಗಾಗಿದೆ ಅಂತ ಚೆಕ್ ಮಾಡೋದಂದರೆ ನೋಡಿ, ಇವಾಗ ಮುಟ್ಟು ನೋಡ್ತಾ ಇದ್ದೀನಿ, ಕೈಗೆ ಅಂಟ್ಕೊತಾ ಇಲ್ಲ, ಆಗಿದೆ ಅಂತ ಅರ್ಥ. ಆಗಲೇ ಕಲಸಿಟ್ಟಿದ್ದ ಮೈದಾನ ಇನ್ನೊಂದು ಸಾರಿ ನೀಟಾಗಿ ಮಿತ್ಕೊಂಡು ಸೈಡಿಗೆ ಇಟ್ಕೋತಾ ಇದ್ದೀನಿ. ಈಗ ಹೂರಣ ತಣ್ಣಗಾಗಿದೆ. ಇವಾಗ ಇದನ್ನು ಉಂಡೆ ಕಟ್ಕೋತಾ ಇದ್ದೀನಿ. ಚೂರು ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಹೀಗೆ ಉಂಡೆ ಕಟ್ಕೋಬೇಕು. ಸ್ವಲ್ಪನೇ ಎತ್ಕೊಂಡು, ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ಟಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಕಟ್ಟಿದ್ರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಹಿಂಗೆ ಹೂರಣ ಕಟ್ಕೊತಾ ಇದ್ದೀನಿ. ಮಾಡಿರೋ ಪೂರ್ತಿ ಹೂರಣನೂ ನೀಟಾಗಿ ಉಂಡೆ ಕಟ್ಕೊತೀನಿ. ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಆ ಮೈದಾ ಹಿಟ್ಟನ್ನ ಒಂಚೂರು ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಹೂರಣ ಇಟ್ಟು ತೊಟ್ಕೊತಾ ಇದ್ದೀನಿ. ನೋಡಿ ಹೀಗೆ ರೌಂಡ್ ಶೇಪಲ್ಲಿ ತೊಟ್ಕೊತಾ ಇದ್ದೀನಿ. ಇದು ತೊಟ್ಟಾದಮೇಲೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಬ್ಬಟ್ಟು ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ. ಇವಾಗ ಸ್ವಲ್ಪ ಒಂದು ಸೈಡ್ ಬೆಂದಿದೆ ಅಂದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. 2 ಸೈಡು ನೀಟಾಗಿ ಬೇಯಿಸ್ಕೊಬೇಕು. ನಾನು 2 ಸೈಡು ಬೇಯಿಸ್ಕೊಂಡು ಆಲ್ರೆಡಿ ಇಲ್ಲಿ ಒಂದು 3 ಒಬ್ಬಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 3 ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.